ಆರ್ ಉಗ್ರೇಶ್ ಅಣ್ಣರ ಅಭಿಮಾನಿ ಬಳಗದಿಂದ ಹಾಗೂ ಲಯನ್ಸ್ ಕ್ಲಬ್ ವತಿಯಿಂದ ಸುಮಾರು 1450 ಜನ ಇವತ್ತು ಆಪ್ರೇಷನ್ ಮಾಡಿಸಿದ್ವಿ. ಸರಿಸುಮಾರು ನಿಮಗೆ ಗೊತ್ತಿರೋದು ಸುಮಾರು 1450 ಜನಕ್ಕೆ ಇವತ್ತು ಕಣ್ಣು ಆಪ್ರೇಷನ್ ಮಾಡಿಸಿ 1 ರೂಪಾಯಿ ಖರ್ಚಿಲ್ದಂಗೆ ತಗೊಂಡೋಗಿ ಆಪ್ರೇಷನ್ ಮಾಡಿಸಿ ಅವ್ರ ಮನೆ ಹತ್ರ ತಗೊಂಡು ನಾವು ಬಿಟ್ಟಿದ್ದೇವೆ. ಮತ್ತು ಏನು ಅವ್ರು ಪರೆ ಬಂದಿಲ್ಲದಂಥವ್ರಿಗೆ ನನ್ನ ತಂದೆ ತಾಯಂದಿರಿಗೆ ಕನ್ನಡಕ ಕೊಡೋವಂಥ ಕಾರ್ಯಕ್ರಮವನ್ನು ಸಹ ನಾವು ಮಾಡಿ ಕನ್ನಡಕವನ್ನು ಸಹ ನಾವು ಕೊಟ್ಟಿದ್ದೇವೆ. ಯಾಕೆಂದರೆ ಇವತ್ತಿನ ಉದ್ದೇಶನೇ ಬೇರೆ. ಶಿರಾ ತಾಲೂಕಿನಲ್ಲಿ ಕತ್ತಲಿನಿಂದ ಬೆಳಕಿನ ಕಡೆಗೆ ಕರ್ಕೊಂಡು ಹೋಗ್ಬೇಕು ಅನ್ನೋ ಒಂದೇ ಉದ್ದೇಶದಿಂದ ಇವತ್ತು ಈ ಕಾರ್ಯಕ್ರಮವನ್ನು ನಾವು ನಡೆಸ್ಕೊಂಡು ಬಂದ ಇದು ಬಂಧುಗಳೇ. ಇವತ್ತು ನಿಮಗೆ ಗೊತ್ತಿರ್ಬೋದು, ನಾವು ಮೊದಲನೇದಲ್ಲಿ ಕೊಟ್ಟ ಗ್ರಾಮ ಪಂಚಾಯಿತಿಯಲ್ಲಿ ಮಾಡಿದ್ವಿ. ಅಲ್ಲೂ 100 ಜನ ಸೆಲೆಕ್ಷನ್, ಅದು 100 ಜನ ಆಪ್ರೇಷನ್ ಮಾಡಿಸಿ ತಂದುಬಿಟ್ವಿ. ಎರಡನೇದಾಗಿ ತೊಡಕೂರು ಗ್ರಾಮ ಪಂಚಾಯಿತಿಯಲ್ಲಿ ಮಾಡಿದ್ವಿ. ಅಲ್ಲೂ 100 ಜನ 120 ಜನ ಸೆಲೆಕ್ಷನ್, ಅದು ಅಲ್ಲೂ ಆಪ್ರೇಷನ್ ಮಾಡಿ ತಂದುಬಿಟ್ವಿ. ಮತ್ತು ಹೊಸೂರಲ್ಲಿ ಮಾಡಿದ್ವಿ ಗ್ರಾಮ ಪಂಚಾಯಿತಿಲಿ, ಅಲ್ಲೂ 100-120 ಜನ ಆಪ್ರೇಷನ್ ಆಯಿತು. ಮತ್ತು CB ಹೆಬ್ಗರ ಕಳ್ಳಂಬೆಳ್ಳ ಹೋಬಳಿಯಲ್ಲಿ ಅಲ್ಲೂ ಸಹ ಮಾಡಿದ್ವಿ, ಅಲ್ಲೂ 150 ಜನ ಆಪ್ರೇಷನ್ ಆಯಿತು. ಮತ್ತು ಮಾಗೋಡು ಗ್ರಾಮ ಪಂಚಾಯಿತಿಯಲ್ಲಿ ಮಾಡಿದ್ವಿ. ಒಟ್ಟು ಟೋಟಲಿ 160 ಜನ, 100 ಜನ ಆಪ್ರೇಷನ್ ಆಯಿತು. 60 ಜನ ಕನ್ನಡ ಕೊಡುವಂಥ ಕಾರ್ಯಕ್ರಮವನ್ನು ಅಲ್ಲೂ ಮಾಡಿದ್ವಿ. ಮತ್ತು ನಿಮಗೆ ಗೊತ್ತಿರೋ ಬರಗೂರಲ್ಲಿ 200 ಜನ ಸೆಲೆಕ್ಷನ್ ಆದರು. ಬರಗೂರು ಕ್ಯಾಂಪಲ್ಲಿ ಆ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ನಮ್ಮ ಬಪ್ಪಣ್ಣವರ ಕಷ್ಟದಿಂದ ಇವತ್ತು ಅವ್ರು ಓಡಾಡಿ ಪ್ರತಿ ಮನೆಗೆ ಪಾಂಪ್ಲೆಟ್ ಕೊಟ್ಟು ಒಂದು ಕಣ್ಣು ಆಪ್ರೇಷನ್ ಮಾಡಿಸೋಂಥ ಕಾರ್ಯಕ್ರಮ ಅವರು ಮಾಡಿದರು. 180 ಜನ 200 ಜನ ಸೆಲೆಕ್ಷನ್ ಆದರು. ಅದರಲ್ಲಿ 80 ಜನಕ್ಕೆ ಕನ್ನಡಕ ಕೊಟ್ವಿ, 120 ಜನಕ್ಕೆ ಕಣ್ಣು ಆಪ್ರೇಷನ್ ಮಾಡಿಸಿದ್ವಿ. ಮತ್ತು ಯರಗುಂಟೆ ಗೇಟಲ್ಲಿ ಅಲ್ಲೂ ಸಹ 200 ಜನ ಆಪ್ರೇಷನ್ ಮಾಡಿಸಿದ್ವಿ. ಸುಮಾರು 1400ರಿಂದ 1500 ಜನ ಇವತ್ತು ನಾವು ಟೋಟಲಿ ಆಪ್ರೇಷನ್ ಮಾಡಿಸಿದ್ದೀವಿ. ಮತ್ತು 600ರಿಂದ 700 ಜನಕ್ಕೆ ಕನ್ನಡಕ ಕೊಡುವಂಥ ಕಾರ್ಯಕ್ರಮ ಮಾಡಿದ್ವಿ. ಇವತ್ತು ಸಹ ನಿಮ್ಗೆ ಹೇಳೋದಿಷ್ಟೇ, ಯಾರೇ ಏನು ಬೆನಿಫಿಷರಿ ನೀವು ಬಂದಿದ್ದೀರಾ ನನ್ನ ತಂದೆ ತಾಯಂದಿರು, ಒಂದೇ 1 ರೂಪಾಯಿ ಸಹ ನಿಮಗೆ ಖರ್ಚಾಗೋದಿಲ್ಲ. ಒಂದು ಕಣ್ಣು ಆಪ್ರೇಷನ್ ಮಾಡೋದಕ್ಕೆ ನೀವು ಪ್ರೈವೇಟ್ ಹಾಸ್ಪಿಟ್ಲಿಗೆ ಹೋದರೆ 30ರಿಂದ 40 ಸಾವಿರ 50 ಸಾವಿರ ಖರ್ಚು ಬರ್ತದೆ. ಅದು 50 ಸಾವಿರ ಹೋಗೋಂಥವ್ರು ಯಾರು? ಶ್ರೀಮಂತರು, ದೊಡ್ಡ ಶ್ರೀಮಂತರುಗಳು ಹೋಗಿ ಆಪ್ರೇಷನ್ ಮಾಡ್ಕೊಂಬರ್ತಾರೆ. ಇವತ್ತು ನಮ್ಮ ಬಡವರಲ್ಲಿ 30 ಸಾವಿರ 40 ಸಾವಿರ ಕೊಟ್ಟು ಆಪ್ರೇಷನ್ ಮಾಡೋದಕ್ಕೆ ಆಗೋದಿಲ್ಲ. ಬಿಡಪ್ಪ ನೋಡೋಣ ಅಂತ ನಾವೇ ಕಣ್ಣನ್ನು ಕಳ್ಕೊಳ್ತೇವೆ. ಆದ್ದರಿಂದ ನಮ್ಮ ತಂದೆ ತಾಯಂದಿರಿಗೆ ಹೇಳ್ತೇನೆ, ನೀವು ಹೋಗಿ ಇವತ್ತೆಲ್ಲ ಏನು ಚೆಕಪ್ ಮಾಡ್ತಾರೆ, ಚೆಕಪ್ ಮಾಡಿ ನೀವು ಡೇಟ್ ಕೊಡ್ತಾರೆ. ಆ ಡೇಟ್ಗೆ ಇದೇ ಜಾಗ ಬರೀ ಇಲ್ಲಿಂದ ಬಸ್ ಕರ್ಕೊಂಡೋಗಿ ಆಪ್ರೇಷನ್ ಮಾಡಿಸ್ತತೆ, ಮತ್ತು ಅಲ್ಲಿಂದ ಕರ್ಕೊಂಬಂದು ಇದೇ ಜಾಗ ನಿಮಗೆ ಬಿಡ್ತಾರೆ. ನಿಮ್ಮ ಪೋಷಕರು ನಿಮ್ಮ ಜೊತೆ ನಿಮ್ಮ ಮನೆಗೆ ಹೋಗ್ಬೋದು. ಆದ್ದರಿಂದ ಇವತ್ತು ಸುಮಾರಿಗೆಲ್ಲ ನನಗೆ ಗೊತ್ತಿದ್ದಂಗೆ ಅಲ್ಲೇ 200 ಜನ ಮೇಲಾಗಿದೆ. ಅಲ್ಲಿಗೆ ಇಷ್ಟಾಗಿತ್ತು ನಾಗೇಶ್, ಅಲ್ಲೇ ಲೀಸ್ಟ್ ಕೊಟ್ಟಿದ್ದಾರೆ. ಈಗ ಒಳ್ಳೆ ಡಾಕ್ಟ್ರುಗಳಿದ್ದಾರೆ. ನಿಮ್ಗೆ ಯಾವುದೇ ಒಂದು ಸಣ್ಣ ನೋವು ಬರೋಲ್ಲ. 5 ನಿಮಿಷದಲ್ಲಿ ಕಣ್ಣು ಆಪ್ರೇಷನ್ ಮಾಡಿ ನೀವು ಬೆಳಗ್ಗೆನೇ ಊರಿಗೆ ಬಂದಿರ್ತೀರ. ಆದ್ದರಿಂದ ನಾನಾದರೂ ಮತ್ತೊಮ್ಮೆ ಇವತ್ತು ಅಭಿನಂದನೆ ಹೇಳಿಸ್ತೇನೆ. ಯಾಕೆಂದರೆ ಇಷ್ಟೊಂದೆಲ್ಲ ಜನ ಕಲೆ ಹಾಕೋಕ್ಕೂ ಭಾಳ ಕಷ್ಟ. ಉಗ್ರೇಶನ ಅಭಿಮಾನಿ ಬಳಗದವರು ಸುಮಾರು ನಾನು ಉಗ್ರೇಶನ ಹುಟ್ಟುಹಬ್ಬದಿಂದ ಸುಮಾರು 1 ವರ್ಷದಿಂದ ಇವತ್ತು ಈ ಕೆಲಸಗಳನ್ನು ಮಾಡ್ಕೊಂಬರ್ತಾರೆ. ಅವ್ರಿಗೂ ಸಹ ನಾನು ಅಭಿನಂದನೆ ಸಲ್ಲಿಸ್ತೇನೆ. ನನಗೆ ಹೇಳ್ತೇನೆ, ನಿಮ್ಗೆ ಯಾವುದೇ ಕಾರಣಕ್ಕೂ ಏನೇ ಕಷ್ಟ ಇರಲಿ, ಅಲ್ಲಿ ನಾನು ಸೊಸೆ ಬರಲಿಲ್ಲ, ನನ್ನ ಮಗ ಬರಲಿಲ್ಲ, ಯಾವುದೇ ಕಾರಣಕ್ಕೂ ನೀವು ಯಾರು ಹಿಂಜರಿಬೇಡಿ. ನಾನು ಕಣ್ಣು ಆಪ್ರೇಷನ್ ಮಾಡಿಸಿ ನೀವು ತಂದು ನಿಮ್ಮ ಮನೆ ಹತ್ರ ನಾನು ಬಿಡ್ತೇನೆ. ಮಗ ಬರಲಿ, ಸೊಸೆ ಬರಲಿ, ಹಳ್ಳಿಯ ಬರಲಿ, ಯಾರೂ ಬೇಕಾಗಿಲ್ಲ. ನಿಮ್ದೊಂದು ಫೋನು, ಒಂದು ಆಧಾರ್ ಕಾರ್ಡು ಅಷ್ಟು ನೀವು ತಾಂಬಂದು ನೀವು ಚೆಕಪ್ ಮಾಡಿಸ್ಕೊಳ್ಳಿ. ನಾನು ಕರ್ಕೊಂಡೋಗಿ ಆಪ್ರೇಷನ್ ಮಾಡಿಸಿ ನಿಮ್ಮ ಮನೆ ಬಿಡೋ ಅಂಥ ಕಾರ್ಯಕ್ರಮ ನಾನು ನಿಮ್ಮ ಮಗ ಅಂತಲಾದರೂ ನಾನಾದರೂ ಹೇಳಿ ನಿಮಗೆ ಈ ಕೆಲಸವನ್ನು ಮಾಡ್ತೇನೆ. ನಾನು ಮತ್ತೆ ಇಷ್ಟೊಂದು ಜನ ಸೇರಿಸೋದಕ್ಕೆ ನಮ್ಮ ತಾವರೆಕೆರೆ ಲಕ್ಷ್ಮೀ ಸಾಗರದ ಬೂನಹಳ್ಳಿ ಪಂಚಾಯತಿ ಎಲ್ಲ ನಮ್ಮ ಮುಖಂಡರುಗಳಿಗೂ ಅವ್ರಿಗೂ ಸಹ ಅಭಿನಂದನೆ ಸಲ್ಲಿಸಿ ನನಗೆ ಇಷ್ಟೊಂದು